ಅಲ್ಲ, ನಾನು ಏನು ಈಗ ಅಧಿಕಾರಿಗಳಿಗೆ ಆದಂಥ ನೋವನ್ನು ಅಧಿಕಾರಿಗಳೇ ತಿಳಿಸ್ಬೇಕು. ನಾನು ತಿಳಿಸಿದ್ರೆ ನಾನೊಂದು ರಾಜಕೀಯ ಹೇಳಿಕೆ ಆಗ್ತದೆ. ಅಲ್ಲ, ನಾನು ಯಾರ ಮುಂದೆ ಬಂದು ದೂರು ಕೊಟ್ಟರೆ ಅವರ ರಕ್ಷಣೆಗೆ ಸರ್ಕಾರ ಜೊತೆಗೆ ನಾನು ಅವರ ಬೆನ್ನಿಂದ ಇರ್ತೇನೆ. ನನಗೆ ಅವ್ರ ಬಗ್ಗೆ ಮಾಹಿತಿ ಇಲ್ಲ. ಅವ್ರು ಮೋಸ್ಟ್ಲಿ ರಾಮನ್ ಜಪ ಮಾಡ್ತಾ ಇರ್ಬೇಕು. ರಾಮನ್ ಜಪ ಮಾಡ್ತಾ ಇರ್ಬೇಕು. ನನಗೆ ಈಗಲೂ ಆತ್ಮೀಯರೇ. ನನ್ನ ಸ್ನೇಹ ಇದ್ದಾಗ ನಾನು ಈ ಥರದ ಭಾಷೆಗಳನ್ನು ನಾನು ಕೇಳಿಲ್ಲ ವೈಯಕ್ತಿಕವಾಗಿ. ಜನ ಹೇಳೋರು ಭಾಳ ತುಚ್ಛವಾಗಿ ಮಾತಾಡ್ತಾರೆ ಅಂತ ಹೇಳಿ, ಆದರೆ ನನ್ನ ಮುಂದೆ ಯಾವತ್ತೂ ಈ ರೀತಿ ಆಗಿರಲಿಲ್ಲ. ಅಲ್ಲ, BJP-ನಲ್ಲಿರೋ ಸಂಸ್ಕೃತಿನೇ ಇದಾ ಅಂತ ಪ್ರಶ್ನೆ ಮಾಡಬೇಕಾಗ್ತದೆ. ಅಲ್ಲ, ನಾನು ನಮ್ಮ ಕಾರ್ಯಕರ್ತರಿಗೆ ಜನಸಾಮಾನ್ಯರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನು ಅಧಿಕಾರದಲ್ಲಿ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಕಾರ್ಯಕರ್ತರಿಗಾಗಲಿ ನಾಗರಿಕರಾಗಲಿ ಏನೇ ತೊಂದರೆ ಆದರೂ ಕೂಡ ನಾನು ನಿಮ್ಮ ಜೊತೆ ನಿಲ್ತೇನೆ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ನಾನು ಸೋತ ದಿನದಿಂದ ಹಿಡಿದು ಇವತ್ತಿನವರೆಗೂ ಹೇಳ್ತಾ ಇದ್ದೀನಿ. ಯಾರು ಕೂಡ ಅದ್ರ ಬಗ್ಗೆ ಹೆದರುವಂಥದ್ದಾಗಲಿ ಬೆದರಿಕೆ ಎದುರಿಸ್ಕೊಳ್ಳೋವಂಥದ್ದಾಗಲಿ ಇಲ್ಲ. ಅದು ಅವ್ರ ಕಾಲ ಇತ್ತು, ಅವ್ರ ಸರ್ಕಾರ ಇತ್ತು, ಅವ್ರ ಪೊಲೀಸ್ ಸ್ಟೇಷನ್ಗಳಿತ್ತು. ದಿನ ಬೆಳಗ್ಗೆ ಇದ್ರೆ ಕೇಸ್ಗಳು ಹಾಕ್ಸ್ತಾಯಿದ್ರು, 108 ಕೇಸ್ಗಳು ಹಾಕ್ಸ್ತಾಯಿದ್ರು. ಒಬ್ಬೊಬ್ಬರ ಮೇಲೆ ರೇಪ್ ಕೇಸ್ಗಳು ಹಾಕ್ಸೋರು, ಗಾಂಜಾ ಕೇಸ್ಗಳು ಹಾಕ್ಸೋರು, ಇವರೇ ಮಚ್ಚು ಇದು ಇಟ್ಬಿಡೋರು, ಅವ್ರ ಮನೆ ಮೇಲೆ ಏನೋ ಇಟ್ಬಿಡೋರು, ಎಲ್ಲ ಬೇಕಾದಷ್ಟು. ಆದರೆ ಈಗ ಅದಕ್ಕೆಲ್ಲ ನಾವು ಅವಕಾಶ ಕೊಡೋದಿಲ್ಲ. ಇಲ್ಲ 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 ಇಲ್ಲ, ನಾ ಒಂದು 5-6 ತಿಂಗಳು ಏನೋ ನಂದೆ ನನ್ನನ್ನು ಭೇಟಿ ಮಾಡಿದರು. ನನಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಅಧಿಕಾರಿಗಳಿಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ, ನಾನು ಮನವಿ ಮಾಡ್ತೀನಿ ನಾನು ಕೂಡ ಅಂತೇಳಿ. ಅದು ಬಿಟ್ಟರೆ ಅದಾದಮೇಲೆ ನನ್ನ ಹತ್ರ ಏನು ಭೇಟಿ ಮಾಡಿಲ್ಲ. ನೋಡ್ರಿ, DK ಬ್ರದರ್ಸ್ನ ರಾಜ್ಯದಲ್ಲಿ ಕೆಲವು ನಾಯಕರುಗಳನ್ನ ನೆನೆಸ್ಕೊಳ್ಳಿಲ್ಲ ಅಂತ ಅಂದರೆ ಅದು ಇದು ಎರಡೂ ಆಗಲ್ಲ. ಇದು ಆಗಲ್ಲ, ಇದು ಆಗಲ್ಲ. ಮೂರನೇದಿದೆ, ಅದು ಆಗದೇ ಇಲ್ಲ, ವರ್ಕ್ ಆಗಲ್ಲ. ನೀವೇ ಚೆಕ್ ಮಾಡ್ಕೋಬೇಕು. ನನಗೆ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ. ನನಗೆ ನಿನ್ನೆ ಸಂಜೆ ಈ ವಿಚಾರ ಗೊತ್ತಾಯಿತು. ನಿನ್ನೆ ಸಾಯಂಕಾಲ 5-6 ಗಂಟೆನಲ್ಲಿ ಈ ವಿಚಾರ ತಿಳಿಯಿತು, ಈ ಥರ ಹಿಂಗೆ ಅಂತ ಹೇಳ್ಬಿಟ್ಟು. ಅದಾದ ಮೇಲೆ ನಾನು ಕೆಲವು ದಾಖಲೆಗಳನ್ನು ಕೆಲವು ವಿಚಾರಗಳನ್ನು ಕೇಳಿದಾಗ ಕೆಲವರು ಒಂದಷ್ಟು ಕೊಟ್ಟರು. ಆದರೆ ಅದೆಲ್ಲನೂ ಕೂಡ ಮುಖ್ಯ ಅಲ್ಲ. ಬಹುಶಃ ಇವತ್ತು ಹೆಣ್ಣು ಮಕ್ಕಳನ್ನು ಮತ್ತು ದಲಿತ ಸಮುದಾಯವನ್ನು ಮತ್ತು ಜಾತಿಗಳ ಮಧ್ಯೆ ಯಾವ ರೀತಿ ವಿಷಬೀಜವನ್ನು ಬಿತ್ತುವಂಥ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಇಲ್ಲ, ಅದ್ರ ವಿಚಾರ ಗೊತ್ತೇ ಇಲ್ಲ. ನಾಗಮಂಗಲಕ್ಕೂ ರಾಜರಾಜೇಶ್ವರಿಗೂ ಎಲ್ಲಿಂದ ಸಂಬಂಧ? ನಾಗಮಂಗಲ ಗಲಾಟೆನೇ ಬೇರೆ, ಈ ವಿಚಾರನೇ ಬೇರೆ. ಅಲ್ಲಿ ಗಣೇಶ ಹಬ್ಬದ ಗಲಾಟೆ, ಇಲ್ಲಿ ಪ್ರಾಣ ಬೆದರಿಕೆ, ಕೊಲೆ ಬೆದರಿಕೆ. ಕುಮಾರಸ್ವಾಮಿ ಅವರು ಮಾಡಿಸಿರ್ಬೋದು, ಕುಮಾರಸ್ವಾಮಿ ಅವ್ರ ನಿರ್ದೇಶನದ ಮೇಲೂ ಆಗಿರ್ಬೋದು. ಕುಮಾರಸ್ವಾಮಿ ಅವರು ಇಲ್ಲಿ ಅಶಾಂತಿ ಮೂಡಿಸ್ಬೇಕು ಅಂತಕ್ಕಂಥ ಭಾವನೆಯಿಂದ ಪ್ರತಿ ವಾರ ಬಂದು ಏನಾರ ಹೇಳಿಕೆ ಕೊಟ್ಟು ಹೋಯ್ತಾ ಇರ್ತಾರೆ. ಅದನ್ನು ನಾನು ಹೇಳ್ಬೋದಲ್ಲ. ಅಲ್ಲ, ಅವ್ರೇನು ಹೆಂಗೆ ಆರೋಪ ಮಾಡಿರ್ತಾರೆ ನಾನು ಹಂಗೆ ಆರೋಪ ಮಾಡ್ತೀನಿ. ಅಲ್ಲ, ನಾನು ಅವ್ರೇನು ರಾಜಕೀಯ ಆರೋಪ ಮಾಡ್ತಾರೆ ನಾನು ಅದೇ ರಾಜಕೀಯ ಆರೋಪ ಮಾಡ್ತಾ ಇದ್ದೀನಿ. ನೋಡ್ರಿ, ಯಾರ ತುಷ್ಟೀಕರಣ ಮಾಡೋದು ಇನ್ನೊಂದು ಮಾಡೋದು ಅಂತಕ್ಕಂಥದ್ದಿಲ್ಲ. ಕಾನೂನು ಎಲ್ರಿಗೂ ಒಂದೇ. ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಕುವೆಂಪುರವರ ಏನು ಕನಸಿದೆ, ಬಸವಣ್ಣವರ ತತ್ವಗಳೇನಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳೇನಿದೆ, ಗಾಂಧೀಜಿಯವರ ಕನಸೇನಿದೆ, ಆ ಕನಸಿನ ಮೇಲೆ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ.
ಅವರು ಸುಮ್ಮನೆ ಅವ್ರೇನಿಲ್ಲ, ಅವ್ರು ನೋಡಿ ಒಂದಿನ ಒಂದು ಜಾತಿ ಅಂತಾರೆ, ಇನ್ನೊಂದು ದಿನ ಇನ್ನೊಂದು ಜಾತಿ ಅಂತಾರೆ, ಇನ್ನೊಂದಕ್ಕೆ ಇನ್ನೊಂದು ತತ್ವ ಹೇಳ್ತಾರೆ. ಯಾವತ್ತು ನಾನು ಹೇಳಲಿಲ್ಲ ಮುಸ್ಲಿಮ್ರಾಗಿ ಹುಡ್ತೀನಿ ಅಂತ. ನಾನು ಹೇಳಿದ್ದೀನ? ದಾಖಲೆಗಳಿದೆ, ತೆಗೆದು ನೋಡ್ರಿ. ಒಳ್ಳೆ ಚೆನ್ನಾಗಾಯ್ತಲ್ಲ. ಅಲ್ಲ, ದಾಖಲೆಗಳಿದೆ, ತೆಗೀರಿ. ನಾನು ಮಾಧ್ಯಮದವ್ರಿಗೆ ಪ್ರಶ್ನೆ ಕೇಳೋದು ಇಷ್ಟೇನೆ, ನೀವು ರಿವೈವ್ ಮಾಡಿ, ವಾಪಸ್ ಹೋಗಿ ಹಿಂದಕ್ಕೆ ಅವ್ರ ಹೇಳಿಕೆಗಳು ನೋಡಿ. ಒಂದು ದಿನ ಒಂದು ಹೇಳಿಕೆ ಕೊಟ್ಟರೆ ಇನ್ನೊಂದು ದಿನ ಇನ್ನೊಂದು ಹೇಳಿಕೆ ಕೊಟ್ಬಿಟ್ಟು ಮುಂದಕ್ಕೆ ಕೊಯ್ತಾ ಇರ್ತಾರೆ. ಯಾಕಂದ್ರೆ ನೀವೇನು ಕೇಳಲ್ಲ ಅವ್ರನ್ನ ಅಂತ, ದೊಡ್ಡವರು ಅಂತ. ಅವ್ರು ಏನ್ ಬೇಕಾದ್ರೂ ಹೇಳ್ಬೋದು. ಅವ್ರ ಹೇಳಿಕೆಗಳನ್ನ, ಪ್ರತಿಯೊಂದು ಹೇಳಿಕೆಗಳನ್ನ ಕಳೆದ 10-15 ವರ್ಷದ ರಾಜಕಾರಣದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ವಿಚಾರಗಳಿಗೆ, ಗಲಭೆ ವಿಚಾರಗಳಿಗಿರ್ಬೋದು, BJP-ಯವ್ರ ಮೇಲಿರ್ಬೋದು, ಭಾರತೀಯ ಜನತಾ ಪಕ್ಷದವ್ರ ಮೇಲಿರ್ಬೋದು, ಮತ್ತು ಮುಸಲ್ಮಾನರ ಮೇಲಿರ್ಬೋದು, ಇತರೆ ಜನಾಂಗಗಳ ಮೇಲಿರ್ಬೋದು, ಯಾವ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವ್ರ ಮೇಲೆ ಏನು ಹೇಳಿದ್ದಾರೆ, ಅಮಿತ್ ಶಾ ಅವ್ರ ಮೇಲೆ ಏನು ಹೇಳಿದ್ದಾರೆ. ನಾನು ಹೇಳಿಲ್ಲಪ್ಪ. ನಾನಾಗಲಿ, DK ಶಿವಕುಮಾರ್ ಅವ್ರನ್ನಾಗಲಿ, ಅಮಿತ್ ಶಾ ಅವ್ರನ್ನಾಗಲಿ, ನರೇಂದ್ರ ಮೋದಿ ಅವ್ರನ್ನಾಗಲಿ ನಾವೇನು ತುಚ್ಛವಾಗಿ ನಾವೇನು ಮಾತಾಡಿಲ್ಲ. ಅವರೊಂದು ಸ್ಥಾನದಲ್ಲಿದ್ದಾರೆ, ಅವರಿಗೆ ಗೌರವನ ಕೊಡಬೇಕಾಗ್ತದೆ. ಅವ್ರಿಗೆ ಗೌರವ ಕೊಡಲಿಲ್ಲ ಅಂತ ಅಂದ್ರೆ ಆ ಸ್ಥಾನಕ್ಕೆ ನಾವು ಗೌರವ ಕೊಡಬೇಕಾಗ್ತದೆ.